ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಡೇ 2 ಗೋವಾ ಟ್ರಿಪ್. ಗೋವಾಗೆ ನಾವು ಬಂದು ಇವತ್ತು ಸೆಕೆಂಡ್ ಡೇ. ಫಸ್ಟ್ ಡೇ ನಾವು ಎಲ್ಲೆಲ್ಲಿ ಹೋಗಿದ್ವಿ, ಏನೇನು ಮಾಡಿದ್ವಿ, ಯಾವ್ಯಾವ ಪ್ಲೇಸ್ ಕವರ್ ಮಾಡಿದ್ವಿ ಅಂತ ಈಗ ಆಲ್ರೆಡಿ ವ್ಲಾಗ್ ಮಾಡಿ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಹೋಗಲಿ ಚೆಕ್ ಮಾಡ್ಬೋದು. ಆ್ಯಂಡ್ ಸೆಕೆಂಡ್ ಡೇ ನಾವಿವತ್ತು ಹೊರಟಿರೋದು ಬಂದು ಅಗೋಡಾ ಫೋರ್ಟ್ಗೆ. ಅಗೋಡಾ ಫೋರ್ಟ್ ಆ್ಯಂಡ್ ಕಾಲ್ಗುಂಟೆ ಬೀಚ್ನ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅಗೋಡಾ ಫೋರ್ಟ್ ಹೇಗಿರುತ್ತೆ, ಅದ್ರ ಸುತ್ತಮುತ್ತ ಏನೇನಿರುತ್ತೆ, ಆ್ಯಂಡ್ ಆನ್ ದ ವೇ ಹೋಗ್ತಾ ನಮಗೆ ಯಾವ್ಯಾವ ಪ್ಲೇಸಸ್ ಸಿಗುತ್ತೆ ಎಲ್ಲನೂ ಕಂಪ್ಲೀಟಾಗಿ ಈ ಒಂದು ವಿಡಿಯೋನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವಿಡಿಯೋನ ನೋಡ್ತಾ ಹೋಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾವು ರೆಸಾರ್ಟ್ ಬಿಟ್ಟಾಗ ಟೈಮ್ 10 ಗಂಟೆ 10:30 ಆಗಿತ್ತು. ಕಾರ್ನಲ್ಲೇ ಹೊರಟಿದ್ವಿ. ನಾವು ಮಾಡಿರೋ ರೆಸಾರ್ಟಿಂದ ಅಗೋಡಾ ಫೋರ್ಟು 1.5 hours ಟೈಮ್ ಹಿಡಿತಿತ್ತು. ನೀವಿಲ್ಲಿ ನೋಡ್ಬೋದು ಗೋವಾನಲ್ಲಿ ರೋಡ್ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು, ಈ ರೋಡ್ ನೋಡಿದ್ಮೇಲೆ ನನಗೆ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಬಿಡದೇ ಇರೋಕ್ಕಾಗಲಿಲ್ಲ. ಅಷ್ಟೂ ಚೆನ್ನಾಗಿತ್ತು ರೋಡು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ನನಗಂತೂ ಇಷ್ಟ ಆಗೋಯಿತು. ಈ ರೋಡ್ನಲ್ಲಿ ಹೋಗ್ತಾ ಇದ್ದರೆ ನನಗಂತೂ ಏನೋ ಒಂದು ಫಾರಿನ್ ರೋಡ್ನಲ್ಲಿ ಹೋಗ್ತಾ ಇರೋ ಥರ ಫೀಲ್ ಆಗ್ತಾ ಇತ್ತು. ನೀವೇನಾದರೂ ಗೋವಾಗೆ ಹೋಗಿ ಈ ರೋಡ್ನಲ್ಲಿ ಏನಾದರೂ ಟ್ರಾವೆಲ್ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಆನ್ ದ ವೇ ಹೋಗ್ತಾ ಪಾಪುಗೆ ನಾನು ಅವಳು ಸೈಲೆಂಟಾಗಿ ಕುತ್ಕೊಳ್ಳಿ ಅಂತ ಹೇಳಿ ಒಂದು ಮಿಂಟ್ ಚಾಕ್ಲೇಟ್ ಕೊಟ್ಟಿದ್ದೆ. ಅವಳು ಅದನ್ನು ತಿಂತಾ ಕುತ್ಕೊಂಡಿದ್ಲು ಆರಾಮಾಗಿ. ಆ್ಯಂಡ್ ನೈಟ್ ನಾವು ಡಿನ್ನರ್ ಮುಗಿಸಿ ಆ ಪ್ಲೇಸಸ್ ಎಲ್ಲ ಕವರ್ ಮಾಡಿ ಮಲ್ಕೊಳ್ಳೋಷ್ಟರಲ್ಲಿ ಲೇಟ್ ಆಗಿಬಿಟ್ಟಿತ್ತು. ಹಂಗಾಗಿ ಖುಷಿ ಡ್ರೈವ್ ಅಲ್ಲಿ ಹೋಗ್ತಾನೆ ಹಾಗೇ ಮಲ್ಕೊಂಡ್ಬಿಟ್ಟಿದ್ಲು. ಪಾಪು ಮಾತ್ರ ಫುಲ್ ಎನರ್ಜೆಟಿಕ್ ಆಗಿದ್ಲು. ಅವಳು ನೈಟ್ ಮಲಗೋದು ಲೇಟ್ ಆಗಲಿ, ಬೆಳಿಗ್ಗೆ ನಾವು ಎಷ್ಟೇ ಬೇಗ ಎಬ್ಬಿಸಲಿ ಫುಲ್ ಆ್ಯಕ್ಟಿವ್ ಆಗಿರ್ತಾಳೆ. ಆನ್ ದ ವೇ ಹೋಗ್ತಾ ನಮಗೆ ಈ ಒಂದು ಕೆಸಿನೋ ಸಿಕ್ತು. ಈ ಕೆಸಿನೋ ನೇಮ್ ಬಂದು ಡ್ಯಾಡೀಸ್ ಕೆಸಿನೋ ಅಂತ ಅಂದ್ಬಿಟ್ಟು. ನನಗಂತೂ ಇದು ನೋಡಿದ ಮೇಲೆ ಗೋವಾನಲ್ಲೇ ದ ಬಿಗ್ಗೆಸ್ಟ್ ಕೆಸಿನೋ ಅಂತ ಅನ್ನಿಸ್ತು. ಮಕ್ಕಳಿದ್ದಿದ್ದರಿಂದ ನಾವು ಇದ್ರೊಳಗಡೆ ಹೋಗೋಕ್ಕಾಗಲಿಲ್ಲ. ನೀವು ಯಾರಾದ್ರೂ ಗೋವಾಗೆ ಬಂದಿದ್ರೆ, ಜಸ್ಟ್ ಕಪಲ್ಸ್ ಆಗಿದ್ರೆ ಒಂದ್ಸಲ ಈ ಕೆಸಿನೋನ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ ಅಂತ ಅನಿಸುತ್ತೆ. ಆ್ಯಂಡ್ ಎಲ್ಲಿಂದ ಎಲ್ಲಾದರೂ ಕಣ್ಣಾಡಿಸಿ ನೀವು ಬರೀ ನೀರು ನೀರು ನೀರು. ಆ್ಯಂಡ್ ನಾವು ಹೋದಾಗ ಫುಲ್ಲು ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು. ಡಿಸೆಂಬರ್ ಮಂತ್ ಆಗಿದ್ದರಿಂದ ತುಂಬ ಅಂದರೆ ತುಂಬ ಬಿಸಿಲಿತ್ತು. ಸೊ ಒಂದು ಕ್ಯಾಬ್ ತೊಗೊಳ್ಳೋಣ ಅಂತ ಕ್ಯಾಬ್ ತೊಗೊಂಡು ಎಂಟರ್ ಆದ್ವಿ. ಎಂಟರ್ ಆದಮೇಲೆ ಗೊತ್ತಾಯಿತು ಅಲ್ಲಿ ಟಿಕೆಟ್ ತೊಗೊಳ್ಬೇಕು ಅಂತ. ಟಿಕೆಟ್ ಪ್ರೈಸ್ ಏನು ಜಾಸ್ತಿ ಇರಲಿಲ್ಲ, ಜಸ್ಟ್ ಅಡಲ್ಟ್ಸಿಗೆ 25 ರೂಪೀಸ್ ಇತ್ತು, ಒಬ್ಬರಿಗೆ 25. ಸೊ ನನ್ನ ಮತ್ತು ನನ್ನ ಹಸ್ಬೆಂಡಿಂದ 50 ರೂಪೀಸ್ ಆಯಿತು. ಈ ಕಡೆ ತಿರ್ಕೊಂಡು ಮಾಡೆ. ಟಿಕೆಟ್ನ ತಗೊಂಡು ನಾವು ಗೇಟಿಂದ ಒಳಗಡೆ ಎಂಟರ್ ಆದ್ವಿ. ಎಂಟರ್ ಆಗಿದ ತಕ್ಷಣ ಅಗೋಡಾ ಫೋರ್ಟ್ನ ರೀಚ್ ಆಗೋದಕ್ಕೆ ನಮಗೆ ಒಂದು 200 to 300 ಮೀಟರ್ಸ್ ನಡಿಬೇಕು. ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಫೋರ್ಟು. ಒಂದು 200 to 300 ಮೀಟರ್ಸ್ ನಡಿಬೇಕು. ಈವ್ನಿಂಗ್ ಟೈಮ್ ಏನಾದ್ರೂ ಆದರೆ ನಮಗೆ ಈ ಏನು ನಡಿತೀವಿ ಆ ರೋಡು ಅಷ್ಟೇ ತುಂಬಾ ಚೆನ್ನಾಗಿದೆ. ಸುತ್ತಮುತ್ತ ಎನ್ವಿರಾನ್ಮೆಂಟು ಅಷ್ಟೇ ನಾನು ನಿಮಗೆ ತೋರಿಸ್ತಿದ್ದೀನಿ, ನೋಡ್ಬೋದು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೇಚರ್ ಲವರ್ಸ್ಗಳಿಗಂತೂ ತುಂಬಾ ಖುಷಿ ಆಗುತ್ತೆ. ಬಟ್ ನಾವಿಲ್ಲಿ ಮಧ್ಯಾಹ್ನ ಟೈಮ್ ಬಂದಿದ್ರಿಂದ ತುಂಬ ಬಿಸಿಲಿತ್ತು. ನೀವು ನಿಮಗೆ ನನ್ನ ಮುಖ ನೋಡಿದ್ರೆ ಗೊತ್ತಾಗ್ಬೋದು ಎಷ್ಟು ಬಿಸಿಲಿದೆ ಅಂತ ಅಂದ್ಬಿಟ್ಟು. ಜಸ್ಟ್ ಒಂದು 300 ಮೀಟರ್ಸ್ ನಡಿಲಿಕ್ಕೇ ನನಗೆ ಮತ್ತು ಖುಷಿಗೆ ಇಬ್ರಿಗೂ ಸುಸ್ತಾಗ್ಬಿಡ್ತು. ನೀರು ಕುಡಿದು ಸಾಕಾಗ್ಬಿಟ್ವಿ ಇಬ್ರು. ಬಟ್ ಪ್ಲೇಸಸ್ ಮಾತ್ರ ಸೂಪರಾಗಿತ್ತು, ನೋಡ್ಬೋದು. ವೀಡಿಯೋಸ್ ಮಾಡ್ಕೊಳ್ಳೋರ್ಗಿರ್ಬೋದು, ಫೋಟೋಸ್ ತೊಗೊಳೋಗಿರ್ಬೋದು, ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಖುಷಿ ಅಂತೂ ಫುಲ್ ಸುಸ್ತಾಗ್ಬಿಟ್ಟು ಅಮ್ಮ ಎತ್ಕೊಂಡು ಬಾ ಅಂತ ಅಂದ್ಲು. ನನಗೆ ನಡೆಯೋದಕ್ಕೆ ಆಗ್ತಿರ್ಲಿಲ್ಲ, ಇನ್ನು ಎತ್ಕೊಂಬರೋದೆಲ್ಲಿ, ಅಟ್ಲೀಸ್ಟ್ ಕೈ ಹಿಡ್ಕೊಂಡು ನಡ್ಸ್ಕೊಂಬರ್ತೀನಿ ಬಾ ಅಂತ ಹೇಳಿ ಈ ರೀತಿ ಕರ್ಕೊಂಡು ಹೋಗ್ತಾ ಇದ್ದೆ. ಫೋರ್ಟ್ಗೆ ಎಂಟರ್ ಆಗುವಾಗ ನಿಮಗೆ ನೀವೇನು ತೊಗೊಂಡಿದ್ದೀರಾ ಟಿಕೆಟು ಅದನ್ನು ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ, ಅಂದರೆ ಚೆಕಿಂಗ್ ಮಾಡಿ ಒಳಗಡೆ ಬಿಡಲಿಕ್ಕೆ ಒಬ್ಬರು ಸೆಕ್ಯೂರಿಟಿ ಇರ್ತಾರೆ. ಎಸ್, ನೀವೆಲ್ಲಿ ನೋಡ್ಬೋದು ಸೆಕ್ಯೂರಿಟಿ ನಮ್ಮ ಟಿಕೆಟ್ನ ಚೆಕ್ ಮಾಡಿ ಬಿಟ್ಟರು. ನಾವಿಬ್ಬರು ಆಗಿದ್ದರಿಂದ ಟಿಕೆಟ್ನ ಈ ರೀತಿ ಚೆಕ್ ಮಾಡಿ ಕೊಡ್ತಾರೆ. ಫೋರ್ಟ್ ಎಂಟರ್ ಆಗೋದಕ್ಕೆ ಈ ರೀತಿ ಒಂದು ಕೇವ್ ಇರುತ್ತೆ, ಅದನ್ನು ನೀವು ಹತ್ಕೊಂಡು ಬರಬೇಕು. ನಮಗಂತೂ ಫುಲ್ ಸುಸ್ತಾಗ್ಬಿಟ್ಟು ಹತ್ಕೊಂಡು ಬಂದು ಈ ರೀತಿ ಕುತ್ಕೊಂಡಿದ್ವಿ. ಹೇಳಿದ್ನಲ್ಲ, ಇಲ್ಲಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಇತ್ತು. ಅಂದರೆ ತುಂಬ ಜನ, ಜಾಸ್ತಿ ನಮ್ಮವ್ರಿಗಿಂತ ಫಾರಿನರ್ಸೇ ಇದ್ದರು. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಗೆ ಅವ್ರು ಫಾರಿನರ್ಸ್, ಅವ್ರಿಗೆ ನಾವು ಫಾರಿನರ್ಸ್ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬ ಜನ ಇತ್ತು. ಆ್ಯಂಡ್ ಎಲ್ಲಿಂದ ಎಲ್ಲಿವರೆಗಾದ್ರೂ ನೀವು ಫೋರ್ಟ್ ಹತ್ತದ ಮೇಲೆ ಫುಲ್ ಕಣ್ಣಾಡಿಸಿ ಬರೀ ನೀರೇನೆ. ನಮಗಂತೂ ಫುಲ್ ಖುಷಿ ಆಗೋಯಿತು. ಖುಷಿಗೂ ಅಷ್ಟೇ ಈ ಥರ ಒಂದು ವ್ಯೂನ ನೋಡಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ಲು. ಪಾಪುನೂ ಅಷ್ಟೇ ಎಲ್ಗೋ ಹೊಸ ಪ್ಲೇಸಿಗೆ ಕರ್ಕೊಂಬಂದುಬಿಟ್ಟಿದ್ದಾರಲ್ಲ ಅಂತ ತುಂಬಾ ಖುಷಿ ಪಡ್ತಾಯಿದ್ರು. ಹೇಳಿದ್ನಲ್ಲ, ಈ ಒಂದು ಫೋರ್ಟ್ ಹತ್ತಿ ಬಂದರೆ ನಿಮಗೆ ಒಳ್ಳೊಳ್ಳೆ ಒಂದು ವೀಡಿಯೋಸ್ಗಳನ್ನ ತಗೊಳ್ಬೋದು. ಆ್ಯಂಡ್ ಫೋಟೋಸ್ಗಳಿಗಂತೂ ಸೂಪರ್ ಪ್ಲೇಸ್ ಅಂತ ಹೇಳ್ಬೋದು. ಊಟ ಮಾಡ್ಕೋತೀಯಾ? ಊಟ ಬಿಡ್ರಿ, ಊಟ ಮಾಡಲ್ಲ ಅವಳು, ಅಲ್ಲೇ ಇರಲಿ.
ಸುತ್ತಮುತ್ತ ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸ್ ಅಂತ ಅಂದ್ಬಿಟ್ಟು. ಆ್ಯಂಡ್ ಈ ಒಂದು ಫೋರ್ಟ್ನಲ್ಲಿ ನಿಂತ್ಕೊಂಡು ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಒಂದು ಗೋವಾ ವ್ಯೂ ಸಿಗುತ್ತೆ. ಬಟ್ ನಾನಿಲ್ಲಿ ನಿಮಗೆ ಒಂದು ಸಜೆಸ್ಟ್ ಏನು ಮಾಡ್ತೀನಿ ಅಂದರೆ ಈವ್ನಿಂಗ್ ಟೈಮ್ ಏನ್ ಮಾಡ್ತಿದ್ಯಾ? ಪಾಪನ ಅಷ್ಟೇ ಫುಲ್ ಎಂಜಾಯ್ ಮಾಡ್ತಿದ್ಲು. ಫೋರ್ಟ್ ಎಲ್ಲಾನು ಹತ್ತಿ ಸುತ್ತಾಡಾದ್ಮೇಲೆ ಇಲ್ಲಿ ಕೆಳಗಡೆ ಬಂದು ತುಂಬಾ ಬಿಸಿಲಿತ್ತಲ್ಲ, ಅಲ್ಲೇ ಫೋರ್ಟ್ ನಲ್ಲೇ ಕುತ್ಕೊಂಡು ಈ ರೀತಿ ಒಂದು ಎಂಜಾಯ್ ಮಾಡ್ತಾ ಇದ್ವಿ. ಗುಣ ನೆಕ್ಸ್ಟ್ ನಾವು ಕಾಲ್ಗುಂಟೆ ಬೀಚ್ಗೆ ಹೋಗ್ತೀವಿ. ಕಾಲ್ಗುಂಟೆ ಮತ್ತೆ ವಾರ್ಕಾ ಬೀಚ್ನ ಕವರ್ ಮಾಡ್ತೀವಿ. ಅಲ್ಲಿನ ಪ್ಲೇಸಸ್ ಹೇಗಿದೆ ಏನು ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಣ ಐ ಲವ್ ಯು. ಐ ಲವ್ ಯು. ಗುಣ ಹೇಳು. ವಿಡಿಯೋ ಮಾಡ್ತೀನಿ. ಗುಣ ಇಲ್ಲೋಡು. ಓಯ್ ಕಳ್ಳಿ ನೀನು. ಇಲ್ಲಿ ಇಲ್ಲಿ ಐ ಲವ್ ಯು. ತೂರಾಡ್ತಾಳ. ಗೋವಾಗೆ ಬಂದು ಎಣ್ಣೆ ಹೊಡೆದು ಬಿಟ್ಟಿದ್ಯಾ. ಬಾಯ್ ಬಾಯ್. ಹೋಗು ಹೋಗು, ನಮಗೆ ಬೇಡ ನೀನು.